ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು 10ನೇ ತರಗತಿಯ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎನ್ನುವಂತಹ ಪಾಠದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, 9ನೇ ತರಗತಿಯಲ್ಲಿ ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಏನು ರಾಸಾಯನಿಕ ಬದಲಾವಣೆ ಅಂದರೆ ಏನು, ಭೌತ ಬದಲಾವಣೆ ಅಂದರೆ ಏನು ಅಂತ. ಏನಪ್ಪ ರಾಸಾಯನಿಕ ಬದಲಾವಣೆ ಅಂದರೆ ಏನು? ರಾಸಾಯನಿಕ ಬದಲಾವಣೆ ಅಂದರೆ ಹೊಸ ವಸ್ತು ಉತ್ಪತ್ತಿ ಆಗುವುದು. ಹೊಸ ವಸ್ತು ಉತ್ಪತ್ತಿ ಆದರೆ ನಾವು ಅದನ್ನು ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ನಾವು ಕರಿತೀವಿ. ಏನು ಉದಾಹರಣೆಗೆ ಹೊಸ ವಸ್ತು ಯಾವುದು ಅಂದಾಗ, ನಾವು ಒಂದು ಕಾಗದವನ್ನು ಸುಟ್ಟಾಗ ಕಪ್ಪು ಬೂದಿ ಉಳಿಯುತ್ತೆ, ಅದು ಹೊಸ ವಸ್ತು. ಆ ಕಪ್ಪು ಬೂದಿ ಅನ್ನೋದೇನಪ್ಪ ಅಂದರೆ ಹೊಸ ವಸ್ತು. ಅಲ್ಲಿ ನೋಡಿ, ಕಾಗದ ಇದ್ದಿದ್ದು ಒಂದು ಕಪ್ಪು ಬೂದಿ ಆಯಿತು, ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಯಿತು, ಅದು ರಾಸಾಯನಿಕ ಬದಲಾವಣೆ. ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ನಾವು ಕರಿತೀವಿ. ಈ ರೀತಿ ಹೊಸ ವಸ್ತು ಉತ್ಪತ್ತಿ ಆಗಿರೋದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಭೌತ ಬದಲಾವಣೆ ಅಂದ್ರೆ ಏನು ಅಂದಾಗ, ಭೌತ ಬದಲಾವಣೆ ಅಂದ್ರೆ ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆದರೂ ಮತ್ತೆ ಅದು ಮೊದಲಿನಂತೆಯೇ ವಸ್ತುವನ್ನ ಮತ್ತೆ ನಾವು ಮಾಡಬಹುದು. ಉದಾಹರಣೆಗೆ ಮಂಜುಗಡ್ಡೆ ಕರಗಿ ನೀರಾಗುತ್ತೆ, ಅದೇ ನೀರನ್ನ ನಾವು ಫ್ರಿಜ್ಜಲ್ಲಿಟ್ಟರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿಟ್ಟರೆ ಮತ್ತೆ ಮಂಜುಗಡ್ಡೆ ಆಗುತ್ತೆ. ನೋಡಿ, ಅದು ಭೌತ ಬದಲಾವಣೆ. ಹೊಸ ವಸ್ತು ಉತ್ಪತ್ತಿ ಆದರೂ ಮೊದಲಿನಂತೆಯೇ ನಾವು ವಸ್ತುವನ್ನ ಅದು ಮತ್ತೆ ತರಬಹುದು. ಅದನ್ನ ನಾವು ಭೌತ ಬದಲಾವಣೆ ಅಂತ ನಾವು ಕರಿತೀವಿ. ನೋಡಿ, ನಿಮಗೆ ಕೆಲವು ಉದಾಹರಣೆಗಳನ್ನ ನಾನು ಬರಿತಾ ಹೋಗ್ತೀನಿ. ಒಂದೇದೇನಪ್ಪ ಅಂದ್ರೆ, ಬೇಸಿಗೆಯಲ್ಲಿ ಹಾಲನ್ನು ಕಾಯಿಸದೆ ಹಾಗೆ ಇಟ್ಟಾಗ. ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಎರಡನೇದು, ಕಬ್ಬಿಣದ ಕಾವಲಿ ಅಥವಾ ಬಾಣಲೆ ಅಥವಾ ಮೊಳೆಯನ್ನು ತೇವಾಂಶಭರಿತ ವಾತಾವರಣದಲ್ಲಿ ಇಟ್ಟಾಗ. ಎರಡನೇ ಉದಾಹರಣೆ. ಮೂರನೇ ಉದಾಹರಣೆ ಏನಪ್ಪಾ ಅಂದ್ರೆ, ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ. ನಾಲ್ಕನೇದು, ಆಹಾರವನ್ನು ಬೇಯಿಸಿದಾಗ. ಐದನೇದು, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ. ಆರನೇದು, ನಾವು ಉಸಿರಾಡಿದಾಗ. ನೋಡಿ, ಇಲ್ಲಿ ನಾನು 6 ಉದಾಹರಣೆಗಳನ್ನ ಬರೆದಿದ್ದೀನಿ. ನೋಡಿ, ಮೊದಲನೇದೇನಪ್ಪ ಅಂದ್ರೆ, ಬೇಸಿಗೆಯಲ್ಲಿ ಹಾಲನ್ನು ಕಾಯಿಸದೆ ಹಾಗೆ ಇಟ್ಟಾಗ ಏನಾಗುತ್ತೆ ಅಂತ ಗೊತ್ತು ನಿಮಗೆ, ಒಡೆದೋಗುತ್ತೆ ಅಲ್ವಾ? ಆ ಒಡೆದ ಹಾಲು ಮತ್ತೆ ಹಾಲಾಗಿ ಉಳ್ಕೊಳ್ಳೋದಿಲ್ಲ ಅಲ್ವಾ? ಕಬ್ಬಿಣದ ಕಾವಲಿ ಅಥವಾ ಬಾಣಲೆ ಅಥವಾ ಮೊಳೆಯನ್ನ ತೇವಾಂಶ ಭರಿತ ವಾತಾವರಣದಲ್ಲಿ ಇಟ್ಟಾಗ ಏನಾಗುತ್ತೆ ಮಕ್ಕಳೇ? ತುಕ್ಕು ಹಿಡಿಯುತ್ತೆ. ಗೊತ್ತು ಹೇಳಿ, ರಸ್ಟ್ ಹಿಡಿಯುತ್ತೆ ಅಥವಾ ತುಕ್ಕು ಹಿಡಿಯುತ್ತೆ. ಅದೇ ರೀತಿ ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ ಅಂದ್ರೆ ಅದು ಹುಳಿ ಬರುತ್ತೆ.
ದ್ರಾಕ್ಷಿ ಹುದುಗುವಿಗೆ ಒಳಗಾದಾಗ ಹುಳಿ ಬರುತ್ತೆ, ವೈನ್ ಅನ್ನೋ ಒಂದು ಪಾನೀಯ ತಯಾರಾಗುತ್ತೆ. ಆಹಾರವನ್ನು ಬೇಯಿಸಿದಾಗ ಗೊತ್ತೇ, ಆಹಾರವನ್ನು ಬೇಯಿಸಿದಾಗ ಬೆಂದೋಗುತ್ತೆ, ತರಕಾರಿ ಬೇಯಿಸಿದಾಗ ಬೆಂದೋಗುತ್ತೆ, ಅಕ್ಕಿ ಬೆಂದೋಗುತ್ತೆ. ಮತ್ತೆ ಅದೇ ರೀತಿ ಮಾಡಕ್ ಬರುತ್ತಾ? ಬೆಂದ ಅಕ್ಕಿಯನ್ನ ಅನ್ನ ಆಗುತ್ತೆ, ಅನ್ನವನ್ನ ಅಕ್ಕಿ ಮಾಡಕ್ ಬರುತ್ತಾ? ಬರುವುದಿಲ್ಲ. ಆಹಾರ ಜೀರ್ಣವಾದಾಗ ನಾವು ತಿಂದ ಆಹಾರ ಜೀರ್ಣವಾಯ್ತಪ್ಪ, ಮತ್ತೆ ಅದೇ ರೀತಿ ಆಹಾರ ವಾಪಸ್ ಆಗುತ್ತಾ? ಇಲ್ಲ. ನಾವು ಉಸಿರಾಡಿದಾಗ ಗೊತ್ತೇ ಇದೆ, ಶಕ್ತಿ ಬಿಡುಗಡೆ ಆಗುತ್ತೆ, ಶಕ್ತಿ ಅನ್ನೋದು ಬಿಡುಗಡೆ ಆಗುತ್ತೆ. ನೋಡಿ, ಈ 6 ಉದಾಹರಣೆಗಳಲ್ಲಿ ಏನಾಗಿದೆ? ಹೊಸ ವಸ್ತು ಉತ್ಪತ್ತಿಯಾಗಿದೆ, ಹೊಸ ವಸ್ತು ಉತ್ಪತ್ತಿಯಾಗಿದೆ. ಈ ಹೊಸ ವಸ್ತು ಉತ್ಪತ್ತಿಯಾಗಿರೋದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ರಾಸಾಯನಿಕ ಬದಲಾವಣೆ. ಈ ರಾಸಾಯನಿಕ ಬದಲಾವಣೆಯನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಕರೀಬಹುದು. ರಾಸಾಯನಿಕ ಕ್ರಿಯೆ ಎಂದು ನಾವು ಕರೀಬಹುದು. ನೋಡಿ ಮಕ್ಕಳು, ಈ ಎಲ್ಲಾ ಉದಾಹರಣೆಗಳಲ್ಲಿ, ಎಲ್ಲಾ ಘಟನೆಗಳಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿದೆ, ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಆ ರಾಸಾಯನಿಕ ಬದಲಾವಣೆಯನ್ನೇ ನಾವು ರಾಸಾಯನಿಕ ಕ್ರಿಯೆ. ಹಾಗಾದ್ರೆ ಏನು ರಾಸಾಯನಿಕ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ ಹೊಸ ವಸ್ತು ಉತ್ಪತ್ತಿಯಾಗುವಂತಹ ಕ್ರಿಯೆ. ಹೊಸ ವಸ್ತು ಉತ್ಪತ್ತಿಯಾಗುವಂತಹ ಕ್ರಿಯೆಯನ್ನ ರಾಸಾಯನಿಕ ಕ್ರಿಯೆ ಅಂತ ಕರೀಬಹುದು. ಈ ಎಲ್ಲಾ ಉದಾಹರಣೆಗಳು, ಘಟನೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಸುತ್ತಲೂ ಕೂಡ ನಡೆಯುವಂಥವು. ನೋಡಿ, ಆಹಾರ ಜೀರ್ಣ ಆಗೋದು ಅಲ್ವಾ, ನಾವು ಉಸಿರಾಟ ಮಾಡೋದು, ಅದೇ ರೀತಿ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡೋದು, ಅವೆಲ್ಲ ರಾಸಾಯನಿಕ ಕ್ರಿಯೆಗಳು. ಹೊಸ ವಸ್ತು ಉತ್ಪತ್ತಿಯಾಗುತ್ತೆ, ಇದನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ರಾಸಾಯನಿಕ ಕ್ರಿಯೆ ಎಂದರೇನು ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ರಾಸಾಯನಿಕ ಕ್ರಿಯೆ ಅಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗುವಂತಹ ಒಂದು ಕ್ರಿಯೆ ಅಂತ ಹೇಳ್ಬಿಟ್ಟು. ಈಗ ಒಂದು ಚಟುವಟಿಕೆ ನೋಡೋಣ. ಏನು ಚಟುವಟಿಕೆ ಅಂದ್ರೆ, ಈ ಮೆಗ್ನೀಷಿಯಂ ರಿಬ್ಬನ್ ಅಂತ ಬರುತ್ತೆ, ಪಟ್ಟಿ ಅಂತ ಬರುತ್ತೆ. ಆ ಪಟ್ಟಿಯನ್ನು ನಾವು ಉಜ್ಜಿಬಿಟ್ಟು ನಾವು ಉರಿಯುತ್ತಿರುವಂತಹ ಜ್ವಾಲೆಗೆ ಇಟ್ಟಾಗ ಆ ಮೆಗ್ನೀಷಿಯಂ ಪಟ್ಟಿಯನ್ನು ನಾವು ಒಂದು ಮರಳು ಕಾಗದದಲ್ಲಿ ಸರಿಯಾಗಿ ಉಜ್ಜಿ ಅದನ್ನು ಉರಿಯುತ್ತಿರುವಂತಹ ಜ್ವಾಲೆಗೆ ಇಟ್ಟಾಗ ಏನಾಗುತ್ತೆ? ಆ ಮೆಗ್ನೀಷಿಯಂ ತಂತಿ ಪ್ರಕಾಶಮಾನವಾಗಿ ಬಿಳಿಯ ಜ್ವಾಲೆಯಲ್ಲಿ ಉರಿಯುತ್ತೆ. ಪ್ರಕಾಶಮಾನವಾಗಿ ಬಿಳಿಯ ಜ್ವಾಲೆಯಲ್ಲಿ ಉರಿಯುತ್ತೆ. ಆಮೇಲೆ ಒಂದು ಬೂದಿ ಉದುರುತ್ತೆ, ಬಿಳಿಯ ಬೂದಿ ಉದುರುತ್ತೆ. ಏನದು ಅಂತ ನಾವು ನೋಡಿದಾಗ ನೋಡಿ, ಆ ಮೆಗ್ನೀಷಿಯಂ ತಂತಿ ಅಥವಾ ಪಟ್ಟಿ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತೆ. ಇದು ಒಂದು ರಾಸಾಯನಿಕ ಕ್ರಿಯೆ. ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುವುದು ಒಂದು ರಾಸಾಯನಿಕ ಕ್ರಿಯೆ. ನೋಡಿ, ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇದು ಒಂದು ರಾಸಾಯನಿಕ ಕ್ರಿಯೆ. ನೋಡಿ, ಇಲ್ಲಿ ಹೊಸ ವಸ್ತು ಯಾವುದಪ್ಪ ಇದರಲ್ಲಿ ಅಂದಾಗ ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಒಂದು ಹೊಸ ವಸ್ತು. ನೋಡಿ, ಇದು ಒಂದು ರಾಸಾಯನಿಕ ಕ್ರಿಯೆ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ, ಹೊಸ ವಸ್ತು ಉತ್ಪತ್ತಿ ಆಗಿದೆ, ಒಂದು ರಾಸಾಯನಿಕ ಕ್ರಿಯೆ. ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಫ್ಲಾಸ್ಕ್ ಅಲ್ಲಿ ಇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ H2SO4. ಇದಕ್ಕೆ ನಾನು ಸತುವಿನ ಚೂರುಗಳನ್ನು ಹಾಕಿದ್ದೀನಿ. ಸತುವಿನ ಚೂರುಗಳು
ಒಂದು ಗಾಜಿನ ನಳಿಕೆ. ಇದು ಗಾಜಿನ ನಳಿಕೆ. ನೋಡಿ, ಇದು ಎರಡನೇ ರಾಸಾಯನಿಕ ಕ್ರಿಯೆ ತೋರಿಸ್ತದೆ. ಒಂದು ಇದು ಕಾನಿಕಲ್ ಫ್ಲಾಸ್ಕ್. ಕಾನಿಕಲ್ ಫ್ಲಾಸ್ಕ್ ಒಂದು ಕಾನಿಕಲ್ ಫ್ಲಾಸ್ಕ್ ತಗೊಂಡು ಅದಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದ್ದೀನಿ. ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಹಾಕಿದ್ದೀನಿ. ಒಂದು ಇದು ರಬ್ಬರ್ ಕಾರ್ಕ್ ಇದೆ, ರಬ್ಬರ್ ಕಾರ್ಕ್. ಆ ರಬ್ಬರ್ ಕಾರ್ಕ್ ಮೂಲಕ ಒಂದು ಗಾಜಿನ ನಳಿಕೆ ಇದೆ. ಇಲ್ಲಿ ಸತುವಿನ ಚೂರುಗಳನ್ನು ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಒಂದು ಅನಿಲ ಬಿಡುಗಡೆ ಆಗುತ್ತೆ. ಏನು ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ ಏನಪ್ಪಾ ಅಂದ್ರೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವು ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಏನೇನು ಬಿಡುಗಡೆ ಆಗುತ್ತೆ? ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ನೋಡಿ, ಇದು ಹೊಸ ವಸ್ತು ಉತ್ಪತ್ತಿಯಾಗಿದೆ. ಯಾವುದು ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿದ್ದು ಅಂದ್ರೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್. ಇದು ಒಂದು ರಾಸಾಯನಿಕ ಕ್ರಿಯೆ. ನೋಡಿ, ನಾ ಅನೇಕ ಉದಾಹರಣೆಗಳನ್ನು ಹೇಳಿದೆ. ಅನೇಕ ಉದಾಹರಣೆಗಳಲ್ಲಿ ರಾಸಾಯನಿಕ ಬದಲಾವಣೆಯಾಗಿ ಹೊಸ ವಸ್ತು ಉತ್ಪತ್ತಿ ಆಯಿತು. ಈ ಎಲ್ಲವನ್ನ ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಕರೀತೀವಿ. ಹಾಗಾದ್ರೆ ಈ ಒಂದು ಚಟುವಟಿಕೆಗಳಿಂದ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಯಾವ ಯಾವ ಬದಲಾವಣೆಗಳು ನಡೀತವೆ ನೋಡಿ. ರಾಸಾಯನಿಕ ಕ್ರಿಯೆ ನಡೆದಾಗ ಆಗುವ ಬದಲಾವಣೆಗಳು ಆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನೇನು? ರಾಸಾಯನಿಕ ಕ್ರಿಯೆ ನಡೆದಾಗ ಆಗುವ ಬದಲಾವಣೆಗಳೇನು ಅಂದಾಗ ಏನೇನು ಬದಲಾವಣೆಗಳಾಗುತ್ತೆ? ಒಂದು ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ. ಸ್ಥಿತಿಯಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ ಮತ್ತು ಅನಿಲದ ಬಿಡುಗಡೆ. ಒಂದು ಸ್ಥಿತಿಯಲ್ಲಿ ಬದಲಾವಣೆ, ಎರಡು ಅನಿಲದ ಬಿಡುಗಡೆ, ಮೂರನೇದು ಬಣ್ಣದಲ್ಲಿ ಬದಲಾವಣೆ, ನಾಲ್ಕನೇದು ತಾಪದಲ್ಲಿ ಬದಲಾವಣೆ. ತಾಪದಲ್ಲಿ ಬದಲಾವಣೆ ಹೆಂಗಾಯ್ತಪ್ಪ ಅಂದ್ರೆ ನಾವು ಸಲ್ಫ್ಯೂರಿಕ್ ಆಮ್ಲ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುವಾಗ ಆ ಫ್ಲಾಸ್ಕ್ ಅನ್ನ ಮುಟ್ಟಿ ನೋಡಿದಾಗ ಬಿಸಿಯಾಗಿರುತ್ತೆ. ಅಂದ್ರೆ ತಾಪದಲ್ಲಿ ಬದಲಾವಣೆ. ನೋಡಿ, ಈ ರೀತಿ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಈ ಬದಲಾವಣೆಗಳು ಉಂಟಾಗ್ತವೆ. ಸ್ಥಿತಿಯಲ್ಲಿ ಬದಲಾವಣೆ, ಘನ ಇದ್ದಿದ್ದು ದ್ರವ ಆಗ್ಬೋದು, ದ್ರವ ಇದ್ದಿದ್ದು ಅನಿಲ ಆಗ್ಬೋದು, ಅನಿಲದ ಬಿಡುಗಡೆ ಆಗುತ್ತೆ. ನೋಡಿದ್ವಿ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಒಂದು ವರ್ತನೆ ನೋಡಿದ್ವಿ. ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಅದೇ ರೀತಿ ತಾಪದಲ್ಲಿ ಬದಲಾವಣೆ ಆಗುತ್ತೆ. ಈ ಎಲ್ಲಾ ಬದಲಾವಣೆಗಳು ಉಂಟಾಗ್ತವೆ, ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಇದನ್ನ ನಾವು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ನೋಡಬಹುದು. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಈಗ ನೆಕ್ಸ್ಟ್ ಹೋಗೋಣ. ಈಗ ರಾಸಾಯನಿಕ ಕ್ರಿಯೆಗೆ ಸಮೀಕರಣ ಬರೆಯುವುದು. ಸಮೀಕರಣ ಬರೆಯುವುದು. ನೋಡಿ, ಏನು ರಾಸಾಯನಿಕ ಕ್ರಿಯೆಗೆ ಸಮೀಕರಣ ಬರೆಯುವುದು ಏನು? ಉದಾಹರಣೆಗೆ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು
ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇದು ಒಂದು ರಾಸಾಯನಿಕ ಕ್ರಿಯೆ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಬರೀಬಹುದು ನಾವೀಗ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ನೋಡಿ ಮಕ್ಕಳಿಗೆ ಎಷ್ಟು ಉದ್ದ ಬರಿಬೇಕು ನಾವು ಅಲ್ಲ? ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಉದ್ದವಾಗಿ ಬರಿಬೇಕು. ಮೆಗ್ನೀಷಿಯಂ ಆಕ್ಸಿಜನ್ ಒಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇದಕ್ಕೆ ನಾವು ಸಮೀಕರಣ ಬರೀಬೇಕು, ಶಾರ್ಟ್ ಆಗಿ ಬರೀಬೇಕು. ಆ ಶಾರ್ಟ್ ಆಗಿ ಬರೀತು ಸಾರ್ವತ್ರಿಕ. ಯಾವುದೇ ನಾವು ಪ್ರಪಂಚದ ಎಲ್ಲೇ ಹೋದರೂ ಅವರು ಒಂದು ಇದನ್ನೇ ಅನುಸರಿಸಬೇಕು. ಹೇಗೆ ಬರೆಯೋದು ನೋಡಿ, ನಾನು ಬರೀತೀನಿ. ಮೆಗ್ನೀಷಿಯಂ ಸಂಕೇತ Mg ಪ್ಲಸ್ ಅಂತ ಹಾಕಬೇಕು. ಆಕ್ಸಿಜನ್ ಒಂದಿಗೆ O2 ಸಂಕೇತ gives is to MgO. ನೋಡಿ ಎಷ್ಟು ಶಾರ್ಟ್ ಆಗಿ ಬರೋದು. ಮೆಗ್ನೀಷಿಯಂ ಆಕ್ಸಿಜನ್ ಒಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ನೋಡಿ ನಾವೇನ್ ಮಾಡಿದ್ದೀನಿ, ಆ ಒಂದು ಧಾತು ಅಥವಾ ಸಂಯುಕ್ತಗಳ ಸಂಕೇತಗಳನ್ನು ತಗೊಂಡಿದ್ದೀನಿ, ಅಣುಸೂತ್ರಗಳನ್ನು ತಗೊಂಡಿದ್ದೀನಿ. ನೋಡಿ ಮೆಗ್ನೀಷಿಯಂ ಅನ್ನೋ ಧಾತು ಬರೆದಿದ್ದೀನಿ Mg, ಅದರ ಸಂಕೇತ Mg. ಆಕ್ಸಿಜನ್ ಒಂದಿಗೆ ಆಕ್ಸಿಜನ್ ಸಂಕೇತ O, ನಾವು O2 ತಗೋಬೇಕು, ಯಾಕಂದ್ರೆ O2 ಮಾತ್ರ ಅಲ್ಲಿ ಭಾಗವಹಿಸುತ್ತೆ. ಅದೇ ರೀತಿ ಏನನ್ನ ಕೊಡುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ನೋಡಿ MgO ಅಂದ್ರೆ ಏನು, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಈ ರೀತಿ ನಾವು ರಾಸಾಯನಿಕ ಕ್ರಿಯೆಯನ್ನ ಸಂಕೇತಗಳು ಮತ್ತು ಅಣುಸೂತ್ರಗಳಿಂದ ಬರೆಯುವುದನ್ನ ನಾವು ರಾಸಾಯನಿಕ ಸಮೀಕರಣಗಳು ಅಂತ ಕರೀತೀವಿ. ಸಂಕೇತಗಳು ಮತ್ತು ಅಣುಸೂತ್ರಗಳನ್ನು ಉಪಯೋಗಿಸಿ ಬರೆಯುವುದೇ ರಾಸಾಯನಿಕ ಸಮೀಕರಣ. ಗೊತ್ತಾಯ್ತು ಮಕ್ಕಳೇ, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಇದು ಒಂದು ಸಮೀಕರಣ, ರಾಸಾಯನಿಕ ಸಮೀಕರಣ. ಇದರಲ್ಲಿ ನಾನು ಯಾವ ಯಾವ ಸಂಕೇತಗಳನ್ನು ಬಳಸಿದ್ದೀನಿ ನೋಡಿ. ಒಂದು ಪ್ಲಸ್ ಬಳಸಿದ್ದೀನಿ, ಒಂದು ಬಾಣದ ಗುರುತನ್ನು ಬಳಸಿದ್ದೀನಿ. ಏನಿದು, ಏನನ್ನು ಸೂಚಿಸುತ್ತೆ? ಈ ಬಾಣದ ಗುರುತಿನ ಹಿಂಭಾಗದಲ್ಲಿ ಇರುವುದನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ. ಪ್ರತಿವರ್ತಕಗಳು. ಬಾಣದ ಗುರುತಿನಿಂದ ಆ ಕಡೆ ಇರುವುದನ್ನ ಉತ್ಪನ್ನ ಅಂತ ಕರಿತೀವಿ. ಈ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನ ಬಾಣದ ಗುರುತಿನಿಂದ ಪ್ರತ್ಯೇಕ ಮಾಡ್ತೀವಿ. ಪ್ರತಿವರ್ತಕಗಳು ಎರಡಕ್ಕಿಂತ ಜಾಸ್ತಿನೇ ಇರುತ್ತೆ, ಅದನ್ನ ಪ್ಲಸ್ ನಿಂದ ನಾವು ಬೇರ್ಪಡಿಸ್ತೀವಿ. ಉತ್ಪನ್ನಗಳು ಕೂಡ ಎರಡಕ್ಕಿಂತ ಜಾಸ್ತಿ ಇದ್ರೆ ಪ್ಲಸ್ ನಿಂದ ಬೇರ್ಪಡಿಸ್ತೀವಿ. ಇದು ಇವುಗಳ ವಿಶೇಷತೆ. ಇಲ್ಲಿ ಬಾಣದ ಗುರುತು ರಾಸಾಯನಿಕ ಕ್ರಿಯೆ ನಡೆದಿದೆ ಎನ್ನುವುದನ್ನು ಸೂಚಿಸುತ್ತೆ. ರಾಸಾಯನಿಕ ಕ್ರಿಯೆ ನಡೆದಿದೆ ನೋಡಿ, ಪ್ರತಿವರ್ತಕಗಳು ಸೇರಿಬಿಟ್ಟು ಉತ್ಪನ್ನಗಳು ಉಂಟಾಗ್ತವೆ ಅನ್ನೋದನ್ನ ಅದು ಸೂಚಿಸುತ್ತೆ. ಇದನ್ನು ರಾಸಾಯನಿಕ ಸಮೀಕರಣ ಅಂತ ನಾವು ಕರಿತೀವಿ. ಈಗ ಇನ್ನೊಂದು ಬರೋಣ, ಯಾವುದು? ಸತುವು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ. ಹೈಡ್ರೋಜನ್ ಉಂಟಾಗುತ್ತದೆ ನೋಡಿ. ಇನ್ನೊಂದು ನಾನು ರಾಸಾಯನಿಕ ಕ್ರಿಯೆ ಬರೆದರೆ ಏನು? ಸತುವು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ. ಇದಕ್ಕೆ ನಾವು ರಾಸಾಯನಿಕ ಸಮೀಕರಣ ಬರೀಬಹುದಾ? ನೋಡಿ, ಇಲ್ಲಿ ಸತುವಿನ
ಸತು ಅನ್ನೋದು ಧಾತು, ಅದರ ಸಂಕೇತ ಬರೀರಿ Zn ಪ್ಲಸ್ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ, ಇದೊಂದು ಸಂಯುಕ್ತ H2SO4 ನೋಡಿ gives is 2 ಸತುವಿನ ಸಲ್ಫೇಟ್ ZnSO4 ಪ್ಲಸ್ H2 ನೋಡಿ. ಇದು ಪ್ರತಿವರ್ತಕಗಳು, ಇವು ಉತ್ಪನ್ನಗಳು ನೋಡಿ. ಉತ್ಪನ್ನಗಳು ಎರಡಿದಾವೆ, ಇಲ್ಲಿ ಒಂದಿತ್ತು, ಇಲ್ಲಿ ಎರಡಿದಾವೆ. ಉತ್ಪನ್ನಗಳು ಎರಡಿದಾವೆ. ಇದು ಒಂದು ರಾಸಾಯನಿಕ ಕ್ರಿಯೆ ಬರುತ್ತೆ. ಇಲ್ಲೂ ಕೂಡ ನಾನು ಆ ಧಾತುವಿನ ಸಂಕೇತ ಮತ್ತು ಅಣುಸೂತ್ರಗಳನ್ನು ಬಳಸಿದ್ದೀನಿ. ಇದನ್ನ ನಾವು ರಾಸಾಯನಿಕ ಸಮೀಕರಣ ಅಂತ ನಾವು ಕರಿತೀವಿ. ಇವು ಪ್ರತಿವರ್ತಕಗಳು, ಇವು ಉತ್ಪನ್ನ. ನಾವೀಗ ರಾಸಾಯನಿಕ ಕ್ರಿಯೆ ಎಂದರೇನು, ಆ ರಾಸಾಯನಿಕ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು ಅಂದ್ರೆ ಏನು ಅಂತ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು, ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು? ಉದಾಹರಣೆಗೆ ಮಕ್ಕಳೇ, ಅವಾಗಲೇ ನಾವು ಮೆಗ್ನೀಷಿಯಂ ಆಕ್ಸಿಜನ್ ಒಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಅನ್ನೋದನ್ನ ಆ ರಾಸಾಯನಿಕ ಸಮೀಕರಣವನ್ನು ಬರೀತೀವಿ. Mg ಪ್ಲಸ್ O2 gives is to MgO. ಈಗ ನಾನು ಈ ಪ್ರತಿವರ್ತಕ ಮತ್ತು ಉತ್ಪನ್ನದಲ್ಲಿ ನೋಡ್ತೀನಿ. ಪ್ರತಿವರ್ತಕದಲ್ಲಿರುವಂತಹ ಪರಮಾಣುಗಳು ಉತ್ಪನ್ನದಲ್ಲಿದ್ದಾವ ನೋಡ್ಕೋಬೇಕು. ಪ್ರತಿವರ್ತಕದಲ್ಲಿರುವಂತಹ ಆ ಪರಮಾಣುಗಳ ಸಂಖ್ಯೆ ಉತ್ಪನ್ನದಕ್ಕೆ ಸಮನಾಗಿದೆಯಾ ನೋಡ್ಕೊಳ್ಬೇಕು. ಇಲ್ಲಿ 2 ಪಾಯಿಂಟ್. ಒಂದು, ಅವೇ ಪರಮಾಣುಗಳು ಇದಾವ ಪ್ರತಿವರ್ತಕ ಮತ್ತು ಉತ್ಪನ್ನದಲ್ಲಿ, ಅಷ್ಟೇ ಸಂಖ್ಯೆಯ ಪರಮಾಣುಗಳಿದಾವ ಅನ್ನೋದನ್ನು ನೋಡ್ಕೋಬೇಕು. ಅದನ್ನೇ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಅಂತ ಕರಿತೀವಿ. ನೋಡೋಣ. ಎಡಭಾಗದಲ್ಲಿ LHS, ಇದು RHS. ಈಗ ಮೆಗ್ನೀಷಿಯಂ ಎಷ್ಟಿದೆ? ಮೆಗ್ನೀಷಿಯಂ ಎಷ್ಟಿದೆ ನೋಡಿ, ಇಲ್ಲಿ ಒಂದಿದೆ, ಏನು ಇಲ್ಲ ಅಂದ್ರೆ ಒಂದಿದೆ ಪರಮಾಣು. ಆಕ್ಸಿಜನ್ ಎಷ್ಟಿದೆ? 2 ಇದೆ. ಬಲಭಾಗದಲ್ಲಿ ಬನ್ನಿ, ಮೆಗ್ನೀಷಿಯಂ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? ಏನಿಲ್ಲ ಅಂದ್ರೆ 1 ಇದೆ. ನೋಡಿ, ಪರಮಾಣುಗಳೇನೋ ಅವೇ ಇದಾವೆ, ಆದರೆ ಪರಮಾಣುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿದೆಯಲ್ಲ. ನೋಡಿ, ಮೆಗ್ನೀಷಿಯಂ 1 ಇದೆ, ಮೆಗ್ನೀಷಿಯಂ 1. ಆಕ್ಸಿಜನ್ ಈ ಕಡೆ 2 ಇದೆ, ಆಕ್ಸಿಜನ್ ಈ ಕಡೆ 1 ಇದೆ. ಹಾಗಾದ್ರೆ ಇನ್ನೊಂದು ಪರಮಾಣು ಎಲ್ಲಿ ಹೋಯ್ತು? ಆಕ್ಸಿಜನ್ ಪರಮಾಣು ಎಲ್ಲಿ ಹೋಯ್ತು? ಅದು ಎಲ್ಲೂ ಹೋಗಿರಲ್ಲ ಮಕ್ಕಳೇ. ಆ ರಾಸಾಯನಿಕ ಸಮೀಕರಣ ಬರೆಯುವಾಗ ನಾವು ಅದಕ್ಕೆ ಇಲ್ಲಿ ಏನು ಮಾಡಬೇಕು? ಸರಿದೂಗಿಸಬೇಕಷ್ಟೆ. ಒಂದು ದ್ರವ್ಯದ ಸಂರಕ್ಷಣಾ ನಿಯಮ ಇದೆ. ದ್ರವ್ಯದ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ? ದ್ರವ್ಯದ ಸಂರಕ್ಷಣಾ ನಿಯಮ ಹೇಳುತ್ತಪ್ಪ, ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ನೋಡಿ, ದ್ರವ್ಯವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇದನ್ನ ದ್ರವ್ಯದ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ಅದರ ಪ್ರಕಾರ ನೋಡಿ, ನಾವು ಯಾಕೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಪ್ಪ ಅಂದ್ರೆ, ದ್ರವ್ಯದ ಸಂರಕ್ಷಣಾ ನಿಯಮದ ಪ್ರಕಾರ ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಮಾಡಬಹುದು ಅಷ್ಟೇ. ಅದರ ಪ್ರಕಾರ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. ನೋಡಿ, ಈಗ ಸರಿದೂಗಿಸಬೇಕು ಅಂತ ಗೊತ್ತಾಯ್ತು ನಮಗೆ, ಯಾಕಂದ್ರೆ ಪರಮಾಣುಗಳ ಸಂಖ್ಯೆ ಕಮ್ಮಿ ಇದೆ ಆಕ್ಸಿಜನ್. ಅದಕ್ಕೆ ಏನ್ ಮಾಡೋದು ಅಂದಾಗ ನೋಡಿ,
ಇಲ್ಲಿ ಒಂದೇ ಆಕ್ಸಿಜನ್ ಪರಮಾಣು ಇದೆ, ಇಲ್ಲಿ 2 ಆಕ್ಸಿಜನ್ ಪರಮಾಣು ಇದೆ. ಅದಕ್ಕೋಸ್ಕರ MgOನ 2ರಿಂದ ಗುಣಿಸಬೇಕು. MgOನ 2ರಿಂದ ಗುಣಿಸಿದ್ರೆ ಏನಾಯ್ತು? 2 MgO ಆಯ್ತು. 2 MgO ಆಯ್ತು. ಈಗ ಸರಿ ಆಯ್ತಾ ನೋಡಿ. ನೋಡಿ ಈಗ ಮತ್ತೆ ಮೆಗ್ನೀಷಿಯಂ ಒಂದಿದೆ, ಬಲಭಾಗದಲ್ಲಿ ಮೆಗ್ನೀಷಿಯಂ ಇಲ್ಲಿ ಎಷ್ಟಾಯ್ತು? ಇಲ್ಲಿ 2 ಆಯ್ತು. 2 ಮೆಗ್ನೀಷಿಯಂಗೂ ಸಂಬಂಧಪಡುತ್ತೆ, ಆಕ್ಸಿಜನ್ಗೂ ಸಂಬಂಧಪಡುತ್ತೆ. ಇಲ್ಲಿ ಏನಾಯ್ತು? ಮೆಗ್ನೀಷಿಯಂ 2 ಆಗುತ್ತೆ ಅಲ್ವಾ? ಇಲ್ಲೇನಿದೆ? ಒಂದೇ ಇದೆ ನೋಡಿ. ಅದಕ್ಕೆ ಏನ್ ಮಾಡ್ಬೇಕು? ಇದನ್ನ 2ರಿಂದ ಗುಣಿಸ್ಬೇಕು. ಮತ್ತೆ ಯಾವಾಗ ಗುಣಿಸಿದಾಗ 2 ಆಗುತ್ತಲ್ವಾ? ಈಗ ಮೆಗ್ನೀಷಿಯಂ ಕರೆಕ್ಟ್ ಆಯ್ತಲ್ವಾ? ಮೆಗ್ನೀಷಿಯಂ 2 ಮೆಗ್ನೀಷಿಯಂ 2 ಸರಿ ಆಯ್ತಲ್ವಾ? ಇದನ್ನ ನಾವು 2ರಿಂದ ಗುಣಿಸಿದ್ರೆ ಇದನ್ನ ಮತ್ತೆ 2ರಿಂದ ಗುಣಿಸಬೇಕು. ಈಗ ಆಕ್ಸಿಜನ್ ಈ ಕಡೆ 2 ಇದೆ ಅಲ್ವಾ? ಬಲಭಾಗದಲ್ಲಿ ಎಷ್ಟಿದೆ ಆಕ್ಸಿಜನ್? 2 ಇದೆ ಅಲ್ವಾ? ಸರಿ ಆಯ್ತಾ? ಈಗ ಮೆಗ್ನೀಷಿಯಂ 2 Mg 2 Mg O 2 ಸರಿ ಆಯ್ತಾ? 2 ಈಗ ನಾವು ಸರಿದೂಗಿಸಿದ್ವಿ. ಆ ಸರಿದೂಗಿಸಿದ ಸಮೀಕರಣ ನೋಡಿ ಮಕ್ಕಳೇ, ಯಾವ ರೀತಿ ಇರುತ್ತೆ? 2 Mg ಸರಿ ಆಯ್ತಾ? ಈಗ 2 Mg 2 Mg O 2 O. ಇದನ್ನ ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ನಾವು ಕರೀತೀವಿ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 1 ಆಯಿತು, ಇನ್ನೊಂದು ಉದಾಹರಣೆ 2 ತಗೊಳ್ಳೋಣ. ಇನ್ನೊಂದು ಅದೇ ಹೇಳಿದ್ರೆ ಸತು ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ. ಸತು Zn plus H2SO4 gives is to ZnSO4 plus H2. ನೋಡಿ ರೈಟ್ ಹ್ಯಾಂಡ್ LHS ತಗೊಳ್ಳಿ, RHS ತಗೊಳ್ಳಿ. ಸತು ಎಷ್ಟಿದೆ? ಎಡಭಾಗದಲ್ಲಿ 1 ಇದೆ, ಬಲಭಾಗದಲ್ಲಿ ಎಷ್ಟಿದೆ? Zn 1 ಇದೆ. ನೆಕ್ಸ್ಟ್ ಯಾವುದಿದೆ? ಹೈಡ್ರೋಜನ್ ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಬಲಭಾಗದಲ್ಲಿ ಎಷ್ಟಿದೆ? ಹೈಡ್ರೋಜನ್ 2 ಇದೆ. ಅದೇ ರೀತಿ ಸಲ್ಫರ್ ತಗೊಳ್ಳಿ, ಸಲ್ಫರ್ 1 ಇದೆ, ಬಲಭಾಗದಲ್ಲಿ ಎಷ್ಟಿದೆ? 1 ಇದೆ. ಆಕ್ಸಿಜನ್ ತಗೊಳ್ಳಿ, ಎಡಭಾಗದಲ್ಲಿ 4 ಇದೆ, ಬಲಭಾಗದಲ್ಲಿ 4 ಇದೆ. ಈಗ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಏನು ಮಾಡಬಹುದು ನೋಡಿ. ಸತು 1 ಸರಿ ಇದೆಯಾ? ಹೈಡ್ರೋಜನ್ 2 ಹೈಡ್ರೋಜನ್ 2, ಸಲ್ಫರ್ 1 ಸಲ್ಫರ್ 1, ಆಕ್ಸಿಜನ್ 4 ಆಕ್ಸಿಜನ್ 4 ಸರಿ ಇದೆ ಅಲ್ವಾ? ಎಡಭಾಗ ಮತ್ತು ಬಲಭಾಗದಲ್ಲಿ ಸರಿ ಇದೆ, ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಸರಿ ಇದೆ. ಹಾಗಾದ್ರೆ ನಾವು ಇದನ್ನು ಮತ್ತೆ ಬ್ಯಾಲೆನ್ಸ್ ಮಾಡಬೇಕಾ? ಸರಿದೂಗಿಸಬೇಕಾ? ಬೇಡ, ಸರಿದೂಗಿಸಿದೆ ಅಲ್ವಾ? ಇದು ಮೊದಲೇ ಸರಿದೂಗಿಸಿದೆ. ಸರಿ ನೋಡಿ, ಈ ರೀತಿಯನ್ನು ಕೂಡ ಇರುತ್ತೆ. ಮೊದಲೇ ಸರಿದೂಗಿಸಿರುತ್ತೆ, ನಾವು ಮತ್ತೆ ಸರಿದೂಗಿಸುವಂತ ಅವಶ್ಯಕತೆ ಇಲ್ಲ. ನೋಡಿ, ಸತು 1 ಹೈಡ್ರೋಜನ್ 2 ಹೈಡ್ರೋಜನ್ 2, ಸಲ್ಫರ್ 1 ಸಲ್ಫರ್ 1, O 4 ಸರಿ ಇದೆಯಾ? ನೋಡಿ ಈ ರೀತಿ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಹೈಡ್ರೋಜನ್ ನೀರಿನೊಂದಿಗೆ ವರ್ತಿಸಿ ಆಕ್ಸಿಜನ್ ಒಂದಿಗೆ ವರ್ತಿಸಿ ನೀರು ಉಂಟಾಗುತ್ತದೆ. ಹೈಡ್ರೋಜನ್ ನಾನು ಮತ್ತೆ ಕೆಳಗೆ LHS RHS ಅಂತ ಬರ್ಕೊಳಕ್ ಹೋಗಲ್ಲ. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ, ಆಕ್ಸಿಜನ್ 1 ಇದೆ. ಯಾವುದನ್ನ 2ರಿಂದ ಗುಣಿಸ್ಬೇಕು? ಇದನ್ನ 2ರಿಂದ ಗುಣಿಸ್ಬೇಕು. ಅವಾಗ 2 H2O ಅಲ್ವಾ? ಈಗ ಇಲ್ಲಿ 2 ಬರುತ್ತೆ, 2 4 ಆಯ್ತು ಹೈಡ್ರೋಜನ್, ಇಲ್ಲಿ 2 ಆಯ್ತು. ಸರಿ ಆಯ್ತು ನೋಡಿ. 2 H2 2 4 ಹೈಡ್ರೋಜನ್, 2 4 ಹೈಡ್ರೋಜನ್, O 2 ನೋಡಿ. ಈ ರೀತಿ ಸರಿದೂಗಿಸುವಿಕೆ ಅವಶ್ಯಕತೆ ಇದ್ರೆ ಸರಿದೂಗಿಸಬೇಕು, ಇಲ್ಲ ಅಂದ್ರೆ ಇಲ್ಲ. ಇದನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಗೊತ್ತಾಯ್ತು ಮಕ್ಕಳೇ. ಇನ್ನು ಹಲವಾರು ನಾವು ರಾಸಾಯನಿಕ ಕ್ರಿಯೆಗಳನ್ನು ಬರೆದು ಬಿಟ್ಟು ನಾವು ಸರಿದೂಗಿಸಬಹುದು. ನೋಡಿ ಮಕ್ಕಳು, ಈಗ
ರಾಸಾಯನಿಕ ಕ್ರಿಯೆ ಬರೆದಾಗ, ರಾಸಾಯನಿಕ ಸಮೀಕರಣ ಬರೆದಾಗ ಆ ಒಂದು ಸಮೀಕರಣದಲ್ಲಿರುವಂತಹ ಭೌತ ಸ್ಥಿತಿಗಳ ಸಂಕೇತಗಳನ್ನು ಬರೆಯುವುದು. ಭೌತ ಸ್ಥಿತಿಗಳ ಸಂಕೇತಗಳನ್ನು ಬರೆಯುವುದು. ನಾನು ಪ್ಲಸ್ಸು ಮತ್ತು ಬಾಣದ ಗುರುತಿನ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಈಗ ಕೆಲವು ಭೌತ ಸ್ಥಿತಿಗಳು ಗೊತ್ತೇ ಇದೆ. ಘನ, ದ್ರವ, ಅನಿಲ, ಆಮೇಲೆ ಜಲೀಯ ದ್ರಾವಣ. ಜಲೀಯ ದ್ರಾವಣ ಅಂದರೆ ದ್ರಾವಣದಲ್ಲಿ ದ್ರಾವಣ ರೂಪದಲ್ಲಿದ್ದಾಗ ಲವಣವು ನಾವು ಜಲೀಯ ದ್ರಾವಣ ಅಂತ ಕರಿತೀವಿ. ಈ ರೀತಿ ಇದ್ದಾಗ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ನಾವು ಅದರ ಭೌತ ಸಂಕೇತಗಳನ್ನು ಬರೀಬಹುದು. ಭೌತ ಉದಾಹರಣೆ ನೋಡಿ, ಘನ ಇದ್ರೆ ನಾವು ಇದನ್ನ ಸ್ಮಾಲ್ ಎಸ್ ಅಂತ ಬರೀಬಹುದು. ದ್ರವ ಇದ್ರೆ ಎಲ್ ಅಂತ ಬರೀಬಹುದು. ಅನಿಲ ಇದ್ರೆ ಜಿ ಅಂತ ಬರೀಬಹುದು. ಜಲೀಯ ದ್ರಾವಣ AQ ಅಂತ ಬರೀಬೇಕು. ಆಕ್ವಿಯಸ್ AQ ಅಂತ ಬರೀಬೇಕು. ಜಲೀಯ ದ್ರಾವಣ. ಆಮೇಲೆ ಏನಾದ್ರೂ ಅನಿಲ ಬಿಡುಗಡೆ ಆಗಿದೆ ಅಂದ್ರೆ ನಾವು ಮೇಲ್ಮುಖ ಬಾಣದ ಗುರುತು. ಮೇಲ್ಮುಖ ಬಾಣದ ಗುರುತು ತೋರಿಸ್ಬೋದು. ಇದು ಅನಿಲ ಬಿಡುಗಡೆಯಾಗಿದೆ. ಅನಿಲ ಬಿಡುಗಡೆಯಾಗಿದೆ ನೋಡಿ. ಇದಕ್ಕೆ ನಾವು ಒಂದು ಉದಾಹರಣೆಗೆ ನಾವು ಮೆಗ್ನೀಷಿಯಂ ತಗೊಳ್ಳಿ. ಮೆಗ್ನೀಷಿಯಂ ಸಾಲಿಡ್ ಪ್ಲಸ್ ಆಕ್ಸಿಜನ್ ಗ್ಯಾಸ್ gives ಇಷ್ಟು MgO. ಏನಿದು? ಸಾಲಿಡ್. ನೋಡಿ, ಆ ಭೌತಿಕ ಸ್ಥಿತಿಗಳ ಸಂಕೇತಗಳನ್ನು ಬರೆದಿದ್ದೀನಿ. ಮೆಗ್ನೀಷಿಯಂ ಯಾವ ರೂಪದಲ್ಲಿರುತ್ತೆ? ಘನ ರೂಪದಲ್ಲಿರುತ್ತೆ. ಆಕ್ಸಿಜನ್ ಯಾವ ರೂಪದಲ್ಲಿರುತ್ತೆ? ಅನಿಲ ರೂಪದಲ್ಲಿರುತ್ತೆ, ಗ್ಯಾಸ್. ಮೆಗ್ನೀಷಿಯಂ ಆಕ್ಸೈಡ್ ಯಾವ ರೂಪದಲ್ಲಿರುತ್ತೆ? ಮತ್ತೆ ಸಾಲಿಡ್ ಅಂದ್ರೆ ಘನ ಸ್ಥಿತಿಯಲ್ಲಿ ಇರುತ್ತೆ. ನೋಡಿ, ಆ ಭೌತಿಕ ಸಂಕೇತಗಳನ್ನ ನಾವು ಬರಿತಾ ಹೋಗ್ಬೋದು. ಆ ಒಂದು ಸಮೀಕರಣಗಳ ಭೌತಿಕ ಸಂಕೇತಗಳನ್ನ ಬರಿತಾ ಹೋಗ್ಬೋದು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ನೋಡಿ, ಭೌತ ಸ್ಥಿತಿಗಳ ಸಂಕೇತಗಳು ಇನ್ನೊಂದು ನೋಡಿ. ಘನವನ್ನ ಸಾಲಿಡ್ ಎಸ್, ದ್ರವ ಎಲ್, ಅನಿಲ ಜಿ, ಅದಕ್ಕೆ ಜಲೀಯ ದ್ರಾವಣ ಆದ್ರೆ AQ, ಮೇಲ್ಮುಖ ಬಾಣದ ಗುರುತಿದ್ರೆ ಅನಿಲ ಬಿಡುಗಡೆಯಾಗಿದೆ ಅಂತ ಉದಾಹರಣೆಗಳನ್ನು ಕೊಟ್ಟು ಇನ್ನೊಂದು ಉದಾಹರಣೆ ಬರೆಯೋಣ. Fe ಸಾಲಿಡ್ ಪ್ಲಸ್ 4 H2O ಗ್ಯಾಸ್ gives ಇಷ್ಟು Fe3O4 ಸಾಲಿಡ್ ಪ್ಲಸ್ 4 H2 ಗ್ಯಾಸ್. ನೋಡಿ, ಕಬ್ಬಿಣವು ನೀರಿನ ಹಬೆ, ಇದು ನೀರಿನ ಹಬೆಯೊಂದಿಗೆ ವರ್ತಿಸಿ, ಕಬ್ಬಿಣವು ನೀರಿನ ಹಬೆಯೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಅನ್ನು ಉಂಟು ಮಾಡಿದೆ. ಕಬ್ಬಿಣದ ಆಕ್ಸೈಡ್ ಅನ್ನು ಉಂಟು ಮಾಡಿ ಮತ್ತು ಹೈಡ್ರೋಜನ್ ಅನಿಲ, ಹೈಡ್ರೋಜನ್ ಅನಿಲ. ನೋಡಿ ಮಕ್ಕಳೇ, ಇಲ್ಲಿ ಸಮೀಕರಣನೂ ಆಗಿದೆ, ಸಮೀಕರಣವನ್ನು ಸರಿದೂಗಿಸಿದರೆ ಮತ್ತು ಅದರ ಭೌತಿಕ ಸ್ಥಿತಿಗಳ ಸಂಕೇತವನ್ನು ಕೂಡ ಬರೆದಿದೆ. ಇದು ಕಂಪ್ಲೀಟ್ ಈಕ್ವೇಶನ್ ಅಂತ ಕರಿತೀವಿ ನಾವು, ಸಂಪೂರ್ಣವಾದ ರಾಸಾಯನಿಕ ಸಮೀಕರಣ. ನೋಡಿ ಏನೇನೋ ತಿಳಿಸುತ್ತೆ ನೋಡಿ. ಕಬ್ಬಿಣ ಅದು ಘನ ರೂಪದಲ್ಲಿದೆ. H2 ಗ್ಯಾಸ್ ಅಂತ ಯಾಕೆ ಬಂದಿದ್ದಾರಪ್ಪ ಅಂದ್ರೆ ಅದು ಹಬೆ ರೂಪದಲ್ಲಿ, ಅದು ಹಬೆಯೊಂದಿಗೆ ಮಾತ್ರ ವರ್ತಿಸೋದು. ಕಬ್ಬಿಣದ ಆಕ್ಸೈಡ್
ಅದು ಘನ ರೂಪದಲ್ಲಿದೆ, ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗಿದೆ ಅಲ್ವಾ, ಅದು ಗೊತ್ತಾಯಿತು. ಈಗ ಸಮೀಕರಣ ಸರಿದೂಗಿಸಿ ನೋಡಿ. 3Fe3 4 8H ಇಲ್ಲಿ ಇಟ್ಟಿದೆ ನೋಡಿ, 4 8H 4O ಇಲ್ಲಿ ಇಟ್ಟಿದೆ ನೋಡಿ, O4 ಸರಿದೂಗಿಸಿದ್ಯಾ? ಸಮೀಕರಣ ಸರಿದೂಗಿಸಿದೆ. ಅದೇ ರೀತಿ ಅವುಗಳ ಭೌತ ಸ್ಥಿತಿಗಳ ಸಂಕೇತವನ್ನು ಕೂಡ ಇಲ್ಲಿ ಬರೆದಿದೆ. ಇದನ್ನು ನಾವು ಕಂಪ್ಲೀಟ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಸಮೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಕೆಲವು ರಾಸಾಯನಿಕ ಸಮೀಕರಣಗಳನ್ನು ಬರೆಯುವಾಗ ಈ ತಾಪ, ಒತ್ತಡ, ಕ್ರಿಯಾವರ್ಧಕ ಇದ್ರೆ ನಾವು ಯಾವ ರೀತಿ ಅದನ್ನ ಬರಿತೀವಿ? ಉದಾಹರಣೆ, ತಾಪ, ಒತ್ತಡ, ಕ್ರಿಯಾವರ್ಧಕ ಭಾಗವಹಿಸಿದ್ರೆ ಸಮೀಕರಣವನ್ನು ಯಾವ ರೀತಿ ಬರೀ? ಉದಾಹರಣೆಗೆ ನೋಡಿ, ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಪ್ಲಸ್ 2H2 ಗ್ಯಾಸ್ gives ಇಷ್ಟು 340 ATM CH2OH. ಇದು ಲಿಕ್ವಿಡ್ ನೋಡಿ. ಇದು ಒಂದು ಸಮೀಕರಣ ನೋಡಿ. ಕಾರ್ಬನ್ ಮಾನಾಕ್ಸೈಡ್ ಹೈಡ್ರೋಜನ್ ಒಂದಿಗೆ ಪ್ರತಿವರ್ತಿಸಿ ಎಷ್ಟು ಒತ್ತಡದಲ್ಲಿ? 340 ಅಟ್ಮಾಸ್ಫರಿಕ್ ಪ್ರೆಷರ್ ಅಂತ ಇದೆ. 340 ಅಟ್ಮಾಸ್ಫರಿಕ್ ಪ್ರೆಷರ್ ಅಲ್ಲಿ ಅದು ಮೀಥೇಲ್ ಆಲ್ಕೋಹಾಲ್ ಅನ್ನ ಉಂಟು ಮಾಡುತ್ತೆ ನೋಡಿ. ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಅನಿಲ, ಹೈಡ್ರೋಜನ್ ಕೂಡ ಗ್ಯಾಸ್ ಅನಿಲ. ಇದು ಲಿಕ್ವಿಡ್ ದ್ರವ ರೂಪದಲ್ಲಿ ಕಂಡು ಬರುತ್ತೆ ನೋಡಿ. ಇಲ್ಲಿ ಒತ್ತಡ, ಇದು ಒತ್ತಡವನ್ನು ಸೂಚಿಸುತ್ತಿದೆ, ಒತ್ತಡವನ್ನ ಸೂಚಿಸುತ್ತೆ. ಅದೇ ರೀತಿ 6CO2 ಇದೇನಿದು ಆಕ್ವಿಯಸ್ ಪ್ಲಸ್ 12H2O ಇದು ಲಿಕ್ವಿಡ್. ಸೂರ್ಯನ ಬೆಳಕು, ಮತ್ತು ಪತ್ರ ಹರಿತ್ತು. C6H12O6 ಆಕ್ವಿಯಸ್, ಇದು ಜಲೀಯ ದ್ರಾವಣ ಆಕ್ವಿಯಸ್ ಪ್ಲಸ್ 6O2 ಪ್ಲಸ್ 6H2O ಪ್ಲಸ್ H2O. ಇದು ಲಿಕ್ವಿಡ್, ಇದು ಆಕ್ವಿಯಸ್, ಇದು ಲಿಕ್ವಿಡ್ ನೋಡಿ. ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ಸಮೀಕರಣ ನೋಡಿ. ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸುವಂತಹ ಒಂದು ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಒಂದು ಸಮೀಕರಣ ನೋಡಿ. 6CO2 ಆಕ್ವಿಯಸ್ ಜಲೀಯ ದ್ರಾವಣ, ಇಲ್ಲಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೇವಾಂಶ ಇರುತ್ತೆ, ಹಾಗಾಗಿ ಜಲೀಯ ದ್ರಾವಣ, ಪ್ಲಸ್ 12H2O ಲಿಕ್ವಿಡ್, ನೀರನ್ನು ಹೀರ್ಕೊಳ್ಳುತ್ತೆ ಬೇರು. ಎಲ್ಲಿ ನೋಡಿ, ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಳ್ಳುತ್ತೆ, ಪತ್ರ ಹರಿತಲ್ಲಿ ಜರುಗುತ್ತೆ. ಏನು ಉತ್ಪತ್ತಿ ಆಗುತ್ತೆ ನೋಡಿ ಉತ್ಪನ್ನ? C6H12O6 ಗ್ಲೂಕೋಸ್ ಅಥವಾ ಪಿಷ್ಟ, ಗ್ಲೂಕೋಸ್ ಅಥವಾ ಪಿಷ್ಟ. ಆಮೇಲೆ 6O2 ಆಕ್ಸಿಜನ್ ಬಿಡುಗಡೆ ಆಗುತ್ತೆ, ಗೊತ್ತಿದೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. 6H2O ಲಿಕ್ವಿಡ್ ಅಲ್ವಾ? ಇದು ಕೂಡ ಒಂದು ಸಂಪೂರ್ಣ ರಾಸಾಯನಿಕ ಸಮೀಕರಣ ಬರೆದಿರುವಂತಹ ರಾಸಾಯನಿಕ ಕ್ರಿಯೆ ನೋಡಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡು, ನೀರು, ಸೂರ್ಯನ ಬೆಳಕು, ಪತ್ರ ಹರಿಸಬೇಕು. ಏನು ಉತ್ಪತ್ತಿ ಆಗುತ್ತೆ ಸಸ್ಯಗಳಲ್ಲಿ? ಪಿಷ್ಟ, ಆಕ್ಸಿಜನ್ ಮತ್ತು ನೀರು ಉಂಟಾಗುತ್ತೆ. ಇದು ದ್ಯುತಿ ಸಂಶ್ಲೇಷಣೆ. ಈ ರೀತಿ ನಾವು ತಾಪ, ಒತ್ತಡ ಮತ್ತು ಕ್ರಿಯಾವರ್ಧಕಗಳಿದ್ರೆ ನಾವು ಈ ರೀತಿ ಸಮೀಕರಣಗಳನ್ನ ಬರಿತೀವಿ. ಇದು ನಾವು ತಿಳ್ಕೊಂಡ್ವಿ ಸಮೀಕರಣಗಳನ್ನ ಹೇಗೆ ಬರೀಬೇಕು,
ದ್ರವ್ಯದ ಸಂರಕ್ಷಣಾ ನಿಯಮ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಮಕ್ಕಳು, ನಾವು ಇದುವರೆಗೂ ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೆಯುವುದು, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು, ದ್ರವ್ಯದ ಸಂರಕ್ಷಣಾ ನಿಯಮ ಅಂದರೆ ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು, ದ್ರವ್ಯ ಸಂರಕ್ಷಣಾ ನಿಯಮ, ಅದೇ ರೀತಿ ರಾಸಾಯನಿಕ ಸಮೀಕರಣ ಬರೆಯುವಾಗ ನಾವು ಅನುಸರಿಸುವಂತಹ ಹಂತಗಳ್ಯಾವುದು ಅನ್ನೋದನ್ನು ನಾವೀಗ ನೋಡುವುದು. ಆಮೇಲೆ ಕೆಲವು ಸಂಕೇತಗಳನ್ನು ಬಳಸ್ತೀವಿ ರಾಸಾಯನಿಕ ಸಮೀಕರಣ ಬರೆಯುವಾಗ. ಆ ಸಂಕೇತಗಳ ವಿಶೇಷತೆ ಏನು ಅನ್ನೋದನ್ನು ನಾವು ಇಷ್ಟು ತಿಳ್ಕೊಂಡು ಈಗ ಸ್ವಲ್ಪ ಪುನರಾವರ್ತನೆ ಮಾಡೋಣ. ಏನು ರಾಸಾಯನಿಕ ಬದಲಾವಣೆ ಅಂದರೆ ಏನಪ್ಪ ಅಂದರೆ ಹೊಸ ವಸ್ತು ಉತ್ಪತ್ತಿ ಆಗುವುದು. ಹೊಸ ವಸ್ತು ಉತ್ಪತ್ತಿ ಆಗೋದು ಉದಾಹರಣೆಗೆ ಹಾಲು ಮೊಸರಾಗುವುದು, ಆಹಾರವು ಬೇಯುವುದು, ಆಹಾರವು ಜೀರ್ಣವಾಗುವುದು, ಕಬ್ಬಿಣವು ತುಕ್ಕು ಹಿಡಿಯುವುದು. ಇವೆಲ್ಲ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಇವುಗಳನ್ನೇ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ನಾವು ಈ ಮೆಗ್ನೀಷಿಯಮನ್ನು ಆಕ್ಸಿಜನ್ನೊಂದಿಗೆ ಹೋಲಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಅದೇ ರೀತಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಸಮೀಕರಣಗಳನ್ನು ಬರೆಯೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಯಾಕೆ ನಾವು ಸಮೀಕರಣಗಳನ್ನು ಸರಿದೂಗಿಸಬೇಕು, ದ್ರವ್ಯ ಸಂರಕ್ಷಣಾ ನಿಯಮದ ಪ್ರಕಾರ ನಾವು ಈ ಸಮೀಕರಣಗಳನ್ನು ಸರಿದೂಗಿಸಬೇಕು. ಆಮೇಲೆ ಸಮೀಕರಣ ಬರೆಯುವಾಗ ನಾವು ಯಾವ್ಯಾವ ಘನ ಆದರೆ ಸಾಲಿಡ್, ದ್ರವ ಆದರೆ ಎಲ್ಲು, ಅನಿಲ ಆದರೆ ಜಿ, ಜಲೀಯ ದ್ರಾವಣ ಆದರೆ ಏಕಿ, ತಾಪ, ಒತ್ತಡ, ಕ್ರಿಯಾವರ್ಧಕ ಇವೆಲ್ಲ ಇದ್ದರೆ ನಾವು ಅಲ್ಲಿ ಆರೋ ಮಾರ್ಕ್ ಬಾಣದ ಗುರುತಿನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬರಿತೀವಿ. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಮೆಗ್ನೀಷಿಯಂ ತಂತಿಯನ್ನು ಕೂರಿಸೋಕ್ಕಿಂತ ಮುಂಚೆ ನಾವು ಅದನ್ನು ಈ ಮರಳು ಕಾಲದಲ್ಲಿ ಉಜ್ಜಬೇಕು. ಯಾಕೆ ಅಂತ ನೋಡಿ. ಯಾಕೆ ಅಂದಾಗ ಅದು ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಒಂದು ಬಿಳಿ ಬಣ್ಣದ ಒಂದು ಪದರ ಅದರ ಮೇಲೆ ಉಂಟಾಗಿರುತ್ತೆ. ಆ ಒಂದು ಪದರವನ್ನು ಹೋಗಲಾಡಿಸಲು ನಾವು ಅದನ್ನು ಮರಳು ಕಾಗದಲ್ಲಿ ಉಜ್ಜಿಬಿಟ್ಟು ನಂತರ ಅದನ್ನು ಉರಿಸಬೇಕು. ನೋಡಿ ಮಕ್ಕಳು, ಅದೇ ರೀತಿ ಇನ್ನೊಂದು ಪ್ರಶ್ನೆ, ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ಏಕೆ? ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕು ಏಕೆಂದರೆ ದ್ರವ್ಯದ ಸಂರಕ್ಷಣಾ ನಿಯಮದ ಪ್ರಕಾರ ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಇನ್ನೊಂದು ಪ್ರಶ್ನೆ, ಉತ್ಪತ್ತಿಯಾಗುವಂಥ ಉತ್ಪನ್ನ ಜಲೀಯ ದ್ರಾವಣವಾದರೆ ಯಾವ ಸಂಕೇತದಿಂದ ಸೂಚಿಸ್ತೀವಿ? ಅದನ್ನು AQ ಅಂದರೆ ಆಕ್ವಿಯಸ್ ಸಂಕೇತದಿಂದ ಸೂಚಿಸ್ತೀವಿ. ಒತ್ತಡವನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ? ATM ಸಂಕೇತದಿಂದ ಸೂಚಿಸ್ತೀವಿ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈಗ ಗೃಹಪಾಠದ ಒಂದು ಪ್ರಶ್ನೆಗಳು ನಿಮಗೆ ಏನು? ಗೃಹಪಾಠದ ಪ್ರಶ್ನೆಗಳೇನಪ್ಪ ಅಂದರೆ, ಒಂದು, ರಾಸಾಯನಿಕ ಕ್ರಿಯೆ ಎಂದರೇನು? ಕ್ರಿಯೆ ಎಂದರೆ ದ್ರವ್ಯ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. ಈ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ.
ಈ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನು ಬರೆಯಿರಿ. ಉದಾಹರಣೆ 1 ಎ. ಸತುವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ. ಇದೊಂದು ಮಕ್ಕಳೇ. ಇನ್ನೊಂದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ gives is to hydrogen plus chlorine gives is to hydrogen chloride. Chloride. ನೋಡಿ ಮಕ್ಕಳೇ, ಈಗ ನಿಮಗೆ 3 ಗೃಹಪಾಠದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಒಂದು, ರಾಸಾಯನಿಕ ಕ್ರಿಯೆ ಎಂದರೇನು, ದ್ರವ್ಯ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. ಅದೇ ರೀತಿ ಈ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಅದರ ಒಂದೇದು, ಸತುವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ. ಎರಡನೇದು, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಇಸ್ ಟು ಹೈಡ್ರೋಜನ್ ಕ್ಲೋರೈಡ್. ಇನ್ನೊಂದು, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ gives is to barium sulfate plus aluminum chloride. ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ಕೊನೆಯದಾಗಿ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ಸ್ ಇಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇವತ್ತು ನಾವು ರಾಸಾಯನಿಕ ಬದಲಾವಣೆ, ಅದಕ್ಕೆ ಉದಾಹರಣೆ, ರಾಸಾಯನಿಕ ಕ್ರಿಯೆ ಅಂದರೆ ಏನು, ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವುದು, ಅದನ್ನು ಸರಿದೂಗಿಸುವುದು, ಮತ್ತು ರಾಸಾಯನಿಕ ಸಮೀಕರಣ ಬರೆದಾಗ ನಾವು ಯಾವೆಲ್ಲ ಹಂತಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಉಳಿದ ಒಂದು ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನಮಸ್ಕಾರ.